ಬೇಸಿಗೆ ಪ್ರಾರಂಭವಾಗಿದ್ದು ಗ್ರಾಮೀಣ ಭಾಗದಲ್ಲಿ ತಮ್ಮ ಕೆಲಸ ಕಾರ್ಯಗಳಿಗೆ ಆಗಮಿಸುವ ರೈತರಿಗೆ ಸಾರ್ವಜನಿಕರಿಗೆ ಅನುಕೂಲವಾಗುವ ಉದ್ದೇಶದಿಂದ ಶುದ್ಧ ಕುಡಿಯುವ ನೀರಿನ ಘಟಕವನ್ನು ಸರ್ಕಾರದ ಅನುದಾನದಲ್ಲಿ ಸ್ಥಾಪಿಸಲಾಗಿದೆ. ಇದನ್ನ ಸಾರ್ವಜನಿಕರು ಸದುಪಯೋಗ ಪಡಿಸಿಕೊಳ್ಳಿ ಎಂದು ತಹಸೀಲ್ದಾರ್ ರೇಷ್ಮಾ ಶೆಟ್ಟಿ ಹೇಳಿದ್ದಾರೆ. ಅವರು ನಗರದ ಮಿನಿ ವಿಧಾನಸೌಧದಲ್ಲಿ ನೂತನ ಶುದ್ಧ ಕುಡಿಯುವ ನೀರಿನ ಘಟಕವನ್ನು ಉದ್ಘಾಟಿಸಿ ಮಾತನಾಡಿದ್ದಾರೆ. ತಾಲೂಕು ಕಚೇರಿಗೆ ಬರುವ ಎಲ್ಲ ಸಾರ್ವಜನಿಕರು ನೀರನ್ನ ಸದುಪಯೋಗ ಪಡಿಸಿಕೊಳ್ಳಿ, ಜೊತೆಗೆ ನೀರಿನ ವ್ಯರ್ಥ ಮಾಡದೆ ಸ್ವಚ್ಛತೆ ಕಾಪಾಡಿ ಎಂದು ಹೇಳಿದ್ದಾರೆ. ಈ ಸಂದರ್ಭದಲ್ಲಿ ಗ್ರೇಡ್ 2 ತಹಸೀಲ್ದಾರ್ ಎಚ್ಎಸ್ ನಾಗರಾಜ್, ಆರ್ಆರ್ಟಿ ಶಿರಸ್ತೇದಾರ್ ಮೋಹನ್ ಮೂರ್ತಿ, ಉಪ ತಹಸೀಲ್ದಾರ್ ನರಸಿಂಹಮೂರ್ತಿ, ಬಗರ್ ಹುಕುಂ ಸಮಿತಿ ಸದಸ್ಯರಾದ ಮುದ್ದಕನಹಳ್ಳಿ, ತಿಪ್ಪೇಸ್ವಾಮಿ, ಕಾಂತರಾಜು, ಪುನೀತ್, ವೀರೇಶ್ ಸೇರಿದಂತೆ ಹಲವಾರು ಮಂದಿ ಉಪಸ್ಥಿತರಿದ್ದರು. ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ನಮ್ಮ ಸಿರಾ ತಾಲೂಕು ಆಫೀಸ್ನಲ್ಲಿ ಹೊಸ ಕುಡಿಯುವ ನೀರಿನ ಒಂದು ಪ್ಲ್ಯಾಂಟನ್ನು ಇನ್ಸ್ಟಾಲ್ ಮಾಡಿದ್ದೀವಿ. ಬೇಸಿಗೆ ಕಾಲ ಶುರುವಾಗಿದೆ. ಸಾಕಷ್ಟು ಜನ ತಾಲೂಕು ಆಫೀಸ್ಗೆ ಅವರ ಕೆಲಸಕ್ಕೋಸ್ಕರ ಬರ್ತಾರೆ. ಇನ್ ಟೈಮಲ್ಲಿ ಈಗ ಕೆಲಸ ಆಗಲಿಲ್ಲ ಅಂದರೆ ಕೂರಬೇಕಾಗುತ್ತೆ, ವೆಯ್ಟ್ ಮಾಡಬೇಕಾಗುತ್ತೆ. ಬಿಸಿಲು ತುಂಬ ಇರೋದರಿಂದ ಅದಕ್ಕೋಸ್ಕರ ನಾವು ನಮ್ಮ ತಾಲೂಕು ಕಚೇರಿಯಲ್ಲಿ ನಮ್ಮ ಗೌರ್ಮೆಂಟ್ ಅನುದಾನದಲ್ಲಿ ಏನು ಈ ವರ್ಷದ ಇದರಲ್ಲಿ ಬಂದಿತ್ತು ಅದರಲ್ಲಿ RO ಪ್ಲ್ಯಾಂಟನ್ನು ಜನರ ಒಂದು ಸಾರ್ವಜನಿಕರಿಗೆ ನೀರು ಕುಡಿಯೋಕ್ಕೆ ಅನುಕೂಲ ಆಗಲಿ ಅಂತೇಳಿ ಇನ್ಸ್ಟಾಲ್ ಮಾಡಿಸಿದ್ದೀವಿ. ಸೊ ತಾಲೂಕು ಆಫೀಸ್ಗೆ ಜನ ಎಂಟ್ರಾದ ತಕ್ಷಣ ಬಿಸಿಲಿನ ಬಂದ ತಕ್ಷಣ ನೀರು ಎದುರುಗಡೆನೇ ಕಾಣಿಸ್ಬೇಕು ಅಂತೇಳಿ ಪ್ಲ್ಯಾಂಟ್ ಹಾಕ್ಸಿದ್ದೀವಿ. ಇದನ್ನು ಸದುಪಯೋಗ ಪಡಿಸ್ಕೋಬೇಕು ಜನ. ಮತ್ತು ನನ್ನ ಜೊತೆ ಇವತ್ತು ಈ ಉದ್ಘಾಟನೆಗೆ ನಮ್ಮ ಗ್ರೇಡ್ 2 ಆದ ನಾಗರಾಜು ಅವರಿದ್ದಾರೆ, ನಮ್ಮ DT ನರಸಿಂಹರಾಜು ಇದ್ದಾರೆ, ಮತ್ತು ಆಲ್ರೆಡಿ ಸಾರ್ವಜನಿಕರು ಸುಮಾರು ಜನ ಇದ್ದಾರೆ ನಮ್ಮ ಜೊತೆ. ಸೊ ಇದನ್ನೆಲ್ಲ ಉಪಯೋಗ ಪಡಿಸ್ಕೊಳ್ಬೇಕು ಅಂತೇಳಿ ಇದನ್ನು ಇವತ್ತು ನಾವು ಸಿರಾ ತಾಲೂಕು ಆಫೀಸಲ್ಲಿ ಲೋಕಾರ್ಪಣೆ ಮಾಡ್ತಾಯಿದ್ದೀವಿ.